ಅವತ್ತು ಇದೇ ವೇದಿಕೆಯಲ್ಲಿ ಡಾಕ್ಟರ್ ರಾಜು ಅವರು ನೆಕ್ಸ್ಟ್ ನಾನು ಸಿನಿಮಾ ಮಾಡಿಕೊಡ್ತೀನಿ, ಸಿನಿಮಾ ಡೈರೆಕ್ಟರ್ ಸಾಯಿ ಪ್ರಕಾಶ್ ಸಿನಿಮಾ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅದೇ ಆಫೀಸ್ನಲ್ಲಿ ಅನ್ನೋರು ಒಂದೇ ಮಾತು ಹೇಳಿದ್ದಾರೆ, ನೀವು ಫ್ರೀಯಾಗಿ ಕೂತ್ಕೋಬಾರ್ದು ಸಾಯಿ ಪ್ರಕಾಶ್, ನೀವು ಕೆಲಸ ಮಾಡ್ತಾ ಇರಬೇಕು, ನೀವು ಎಂತೆಂಥ ಸಿನಿಮಾಗಳು ಮಾಡಿದಿರಿ. ಕರವೇ ತಂಬೂರಿ ಸಂಸ್ಥೆಯಲ್ಲಿ ನೀವೊಂದು ಸಿನಿಮಾ ಮಾಡಿಕೊಡಿ ಅಂತ ಅವರು ಅನ್ನೋರು ಅವತ್ತು ಕೇಳಿದ್ದಾರೆ. ಅಲ್ಲೇ ನಾನು ಕಮರ್ಷಿಯಲ್ ಅಂತ ನಾನು ಯೋಚನೆ ಮಾಡಲ್ಲ, ಒಂದು ಒಳ್ಳೆ ಸಂದೇಶ ಇರುವಂಥದ್ದು ನಿಮ್ಮ ಸಿನಿಮಾ ಮಾಡಿಕೊಡ್ತಾ ಅಂತ ಹೇಳುವಾಗ ಒಂದು ಸಣ್ಣ ಕಥೆನೂ ಹೇಳಿದ್ದೀನಿ. ಅನ್ನೋರು ಆಕ್ಸೆಪ್ಟ್ ಮಾಡಿದ್ದಾರೆ, ಆ ಸಿನಿಮಾ ಮಾಡೋಣ ಅಂತ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇಂಥ ಕಷ್ಟ ಕಾಲದಲ್ಲಿ ಸಿನಿಮಾ ರಿಲೀಸ್ ಮಾಡೋಕ್ಕೆ ಸಹಾಯ ಮಾಡೋದು, ಸಿನಿಮಾ ಥಿಯೇಟ್ರಿಗೆ ಜನ ಬರೋದಕ್ಕೆ ಸಪೋರ್ಟ್ ಮಾಡೋದು, ಜೊತೆಯಲ್ಲಿ ನೀವು ಫ್ರೀಯಾಗಿ ಇರಬಾರ್ದು, ಇನ್ನೊಂದು ಸಿನಿಮಾ ಮಾಡಬೇಕು, ಅದು ನನ್ನ ಸಂಸ್ಥೆ ಆಗಿರ್ಬೇಕಂತ ಆಶೀರ್ವಾದ ಮಾಡೋದು ತುಂಬ ದೊಡ್ಡ ವಿಷಯ ಅಂತ ನಾನು ಅನ್ಕೊಂಡಿದ್ದೀನಿ. ಇಂಥವ್ರ ಸಹಾಯ ಇದ್ದರೆ ನಾವು ಇನ್ನೂ ಎಷ್ಟೆಷ್ಟು ನಾವು ಸಾಧನೆ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನಾರಾಯಣಗೌಡರು ನನಗೆ ತುಂಬ ತುಂಬ ಇಂಥ ಕಷ್ಟ ಸಮಯದಲ್ಲಿ ಸುಖ ಇರುವಾಗ ಎಲ್ಲ ನಮ್ಮ ಹಿಂದೆ ಇರ್ತಾರೆ. ಈ 36 ವರ್ಷ ಕನ್ನಡದಲ್ಲೇ ನಾನು ಹತ್ರ 96 ಚಿತ್ರ ನಿರ್ದೇಶನ ಮಾಡಿದ್ದೀನಿ. ಅಂದರೆ ನೀರಿಂಗ್ ಒಂದು 70 ಜನ ನಿರ್ಮಾಪಕರು ನಾನು ಸಿನಿಮಾ ಮಾಡಿಕೊಟ್ಟಿದ್ದೀನಿ. ಕಷ್ಟ ಸಮಯದಲ್ಲಿ ಯಾರೂ ಬಂದಿಲ್ಲ ನನಗೇನು ಬೇಜಾರಿಲ್ಲ, ಯಾಕಂದರೆ ಇದು ವ್ಯಾಪಾರದಲ್ಲಿ ಲಾಭ ಬರುತ್ತೆ, ನಷ್ಟ ಬರುತ್ತೆ. ನಾನು ಲಾಭ ಬರೋವಾಗ ಸಂತೋಷ ಪಟ್ಟಿದ್ದೀನಿ, ನಷ್ಟ ಬರೋವಾಗ ನಾನು ಯಾರನ್ನೂ ಬ್ಲೇಮ್ ಮಾಡಲಿಲ್ಲ. ನನ್ನ ಅದೃಷ್ಟ ಏನಂದರೆ ಹತ್ರ 90% ಎಬೋ ನಾನು ಸಕ್ಸಸ್ ಮಾಡಿ ಕೊಟ್ಟಿದ್ದೀನಿ. ಅದು ನನ್ನ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.